ನನ್ನೆಲ್ಲ ರೈತ ಬಾಂಧವರಿಗೆ ಬೆಳಗಿನ ಶುಭೋದಯ. ನಿಮಗೆ ಈಗ ಆಲ್ರೆಡಿ ವಿಡಿಯೋದಲ್ಲಿ ಬಟನ್ ರೋಸ್ ಬೆಳೆಯೋದು ಹೇಗೆ ಅನ್ನೋ ವಿಡಿಯೋನ ನಿಮಗೆ ನೆಕ್ಸ್ಟ್ ಹಾಕ್ತೀನಿ ಅಂತ ಹೇಳಿದ್ದೆ. ಸೊ ಅದೇ ರೀತಿಯಲ್ಲಿ ಈ ಬೆಳೆಯನ್ನು ಇಲ್ಲಿನ ರೈತರು, ಈಗ ನಾನು ಮಾತಾಡಿದಂಥ ರೈತರು ಏನು ಹೇಳ್ತಿದ್ದಾರೆ ಅಂತಂದರೆ, ಸೊ ಇದನ್ನು ನಾನು ಜಾಸ್ತಿ ಏನು ಅಮೌಂಟ್ ಸ್ಪೆಂಡ್ ಮಾಡಲ್ಲ ಸರ್. ಇದನ್ನು ಹೇಗಿದ್ರು ತೋಟದವರು ಇಯರ್ಲಿ ಒನ್ಸ್ ಇದನ್ನು ಕಟಾವು ಮಾಡ್ತಾರೆ. ಅಂತಂದರೆ ಚಿಗುರೋ ರೀತಿಯಲ್ಲಿ ನಮಗೆ ಹೇಗೆ ಮುಂಗಾರು ಮಳೆ ಶುರು ಆಗುತ್ತಲ್ಲ ಆ ಟೈಮಲ್ಲಿ ಇದನ್ನು ಎಲ್ಲವನ್ನು ಡ್ರೆಸ್ಸಿಂಗ್ ಮಾಡ್ತಾರಂತೆ. ಡ್ರೆಸ್ಸಿಂಗ್ ಮಾಡೋ ಟೈಮಲ್ಲಿ ಉಳಿದಂಥ ಆ ಕಡ್ಡಿಗಳನ್ನು ತಗೊಂಡೋಗಿ ಅಡಿಗೆ ಒಂದರಂತೆ ಮತ್ತು ಒಂದರಿಂದ ಒಂದು ಸಾಲಿಗೆ 8ರಿಂದ 10 ಅಡಿ ಅಗಲ ಇರುವಂತೆ ನಾವು ಇದನ್ನು ನೆಟ್ಟು ಬಿಟ್ಟರೆ ಸಾಕು. ಮಳೆ ಆರಂಭದಲ್ಲಿ ಅದು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇದಕ್ಕೆ ಕೋಲ್ಡ್ ವಾತಾವರಣ ಇತ್ತು ಅಂದರೆ ತುಂಬಾ ಚೆನ್ನಾಗಿ ಹೂವುಗಳನ್ನು ಸಹ ಬಿಡುತ್ತೆ. ಮತ್ತು ಇದಕ್ಕೆ ಗೊಬ್ಬರ ನಾವು ಹಾಕಬೇಕಾಗಿರುತ್ತೆ. ಬೇರು ಬಿಟ್ಟ ನಂತರ 2 ಎಲೆ ಬಂದಾಗಿಂದ ಸ್ವಲ್ಪ 4 ಕಾಳು ಗೊಬ್ಬರಗಳು, ಗಟ್ಟಿ ಗೊಬ್ಬರ ಅಂತ ಏನು ಕರಿತೀವಲ್ಲ ನಾವು, DAP ಮತ್ತು NPK ಅವೆಲ್ಲವನ್ನು ಸಹ ಸ್ವಲ್ಪ ನಾವು ಕೊಡ್ತಾ ಬಂದ್ವಿ ಅಂತಂದರೆ ಇದು ಹೂವು ನಮಗೆ ಬಿಡೋಕ್ಕೆ ಶುರು ಆಗುತ್ತೆ. 6ರಿಂದ 8 ತಿಂಗಳು ಬೇಕಾಗುತ್ತೆ. ಸೊ ಆಗ ಬಿಡೋಕ್ಕೆ ಶುರು ಆಯಿತು ಅಂದರೆ ನೀವು 2ರಿಂದ 3 ವರ್ಷದ ಗಂಟನೂ ಸಹ ಇದನ್ನು 3 ವರ್ಷ ಅಂತಲ್ಲ, ಲೈಫ್ ಟೈಮಲ್ಲೂ ಸಹ ಮೇಂಟೈನ್ ಮಾಡ್ಬೋದು ಕರೆಕ್ಟಾಗಿ ಪ್ರೊಟೆಕ್ಷನ್ ಮಾಡ್ತಾ ಹೋದ್ರಿ ಅಂತಂದರೆ. ಮತ್ತು ಇದಕ್ಕೆ ಒಮ್ಮೆ ಅಥವಾ ವರ್ಷದಲ್ಲಿ ಒಂದು ಸಾರಿನಾದರೂ ಕಳೆ ತೆಗೆಯುವಂಥ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ. ಯಾಕೆಂತಂದರೆ ಕಳೆ ಜಾಸ್ತಿ ಬೆಳ್ಕೊಂಡ್ರು ಅಂತಂದರೂ ಸಹ ಈ ಗಿಡಕ್ಕೆ ಶಾದ್ರೆ ಆಯಿತು ಅಂತಂದರೆ ಹೂವನ್ನು ಕಡಿಮೆ ಪ್ರೊಡಕ್ಷನ್ ಕೊಡ್ತಾ ಹೋಗುತ್ತೆ. ಸೊ ಆದ ಕಾರಣ ಏನು ಮಾಡಬೇಕು ಅಂದರೆ ವರ್ಷದಲ್ಲಿ ಒಮ್ಮೆನಾದರೂ ಇದಕ್ಕೆ ಕಳೆ ತೆಗೆಯೋದು ಬೇಕಾಗಿರುತ್ತೆ. ಸೊ ಇನ್ನು ಅದೇ ರೀತಿ ಬೇರೆ ಔಷಧಿ ಒಂದು 10 ದಿನಕ್ಕೆ ಒಮ್ಮೆ ಸ್ಪ್ರೇ ಮಾಡ್ತಾ ಇರೋವಂಥದ್ದು, ಮತ್ತು ಹೂವನ್ನು ಒಂದು ದಿನ ಬಿಟ್ಟು ಒಂದು ದಿನ ನಾವು ಹಾರ್ವೆಸ್ಟ್ ಮಾಡ್ತಾಯಿದ್ರೆ ಸೊ ಸಾಕಾದಂಥದ್ದು ಆಗಿರುತ್ತೆ ಅಂತೇಳಿ ನಮ್ಮ ಲೋಕಲ್ ರೈತರು ಹೇಳ್ತಾ ಇದ್ದಾರೆ. ಸೊ ಇದೇ ಥರ ನಿಮಗೆ ಏನಾದರೂ ಬೇರೆ ಇನ್ಫಾರ್ಮೇಷನ್ ಬೇಕಿತ್ತು ಅಂತಂದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನೂ ಸಹ ನಾನು ತೊಗೊಂಡಿದ್ದೀನಿ. ಇದಕ್ಕಿಂತ ಹೊಸದಾಗಿ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದರೆ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ. ನಿಮಗೆ ಬೇಕಾದಂಥ ಉತ್ತರವನ್ನು ನಾನು ಆ ರೈತರ ಜೊತೆ ಮಾತಾಡಿ ನಿಮಗೆ ತಿಳಿಸ್ಕೊಡೋಕ್ಕೆ ಆದಷ್ಟು ಪ್ರಯತ್ನಗಳನ್ನ ಪಡ್ತಾನೆ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ಥರ ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.